ನನ್ನ ಹೆಸರು ಶ್ರೀಮತಿ ಜ್ಯೋತಿ ಅಕ್ಷಯ್ ಅಂತ ಹೇಳಿ. ಏನಪ್ಪ ನಾವು ಇವತ್ತು ನಾಳೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ, ಗರ್ಬಾ ವಿತ್ ದಾಂಡಿಯಾ ನೈಟ್ ಕಾಂಪಿಟೇಷನ್ ಅಂತ ಹೇಳಿ. ನಮ್ಮ ಉದ್ದೇಶ ಏನು, ಈ ಏರ್ಪಡಿಸಿದ ಉದ್ದೇಶ ಏನು ಅಂತಂದ್ರೆ ನಮ್ಮ ಕಲ್ಚರ್ನ ನಾವು ಬೆಳೆಸಬೇಕು ಅಂತ. ನಮ್ಮ ಸಂಸ್ಕೃತಿ ಏನದ, ದಸರಾ 9 ದಿನ ದೇವಿ ಕೂಡ್ತಾಳೆ. ದೇವಿ ಸಾಂಗ್ಸ್ ಆಗಿರ್ಬೋದು, ಆಮೇಲೆ ಕ್ಲಾಸಿಕಲ್ ಡಾನ್ಸ್ ಆಗಿರ್ಬೋದು, ನಮ್ದೇನು ಕಲ್ಚರ್ ಅದ ಅದನ್ನ ನಾವು ಬೆಳೆಸ್ಬೇಕಂತ ಹೇಳಿ. ಅದ್ರ ಜೊತೆಗೆ ನಮ್ಮ ದಾಂಡಿಯಾ ನೈಟ್ ಈ ಜನರ ಜೊತೆ ಜಾತ್ರೆ ಅಂತ ನಾವು ಹೋಗ್ಲೇಬೇಕಾಗ್ಯದ. ಸೊ ಅದ್ರಗೋಸ್ಕರ ನಾವು ಅದ್ರ ಜೊತೆಗೂ ಕ್ಲಾಸಿಕಲ್ ಡಾನ್ಸು ಅದ್ರೆಲ್ಲರ ಜೊತೆಗೂ ನಾವು ದಾಂಡಿಯಾ ವಿತ್ ಗರ್ಬಾ ಕಾಂಪಿಟೇಷನ್ ಅಂತ ಹೇಳಿ ಇಟ್ಟಿದ್ದೀವಿ ಸರ್. ಸುಮಾರು ಪಾರ್ಟಿಸಿಪೆಂಟ್ಸ್ ಒಂದು 12 ತಂಡಗಳು ಬರ್ತಾ ಇದಾವ್ರಿ ಸರ್. ಕ್ಲಾಸಿಕಲ್ಸ್ ಡಾನ್ಸ್ ತಗೊಂಡ್ ಬರ್ತಾ ಇದಾರ, ಫೋಕ್ ಡಾನ್ಸ್, ಡೊಳ್ಳು ಕುಣಿತ ಅಂತೇಳಿ ಬರ್ತಾ ಇದಾರ. ಅದ್ರ ಜೊತೆಗೆ ದಾಂಡಿಯಾ ಗರ್ಬಾ ಇರ್ತದ್ರಿ ಸರ್. ಎಲ್ಲ ಲೋಕಲ್ದವ್ರ ಸರ್. ನಮಗೆ ಟೈಮ್ ಭಾಳ ಕಡಿಮೆ ಇತ್ರಿ ಸರ್, ಸಿಕ್ಕಿಲ್ರಿ ಸರ್. ನಮ್ಗೆ ರಂಗ ಮಂದಿರ ಸಲುವಾಗಿ ನಮ್ಗೆ ಟೈಮ್ ಸಿಗ್ಲಿಲ್ಲ. ಇವತ್ತು ಅದು ಅಪ್ರೂವಲ್ ಕೊಟ್ಟ ಮೇಲೆ ನಾವು ಇನ್ನ ಇವತ್ತು ಸಾಯಂಕಾಲ ತನಕ ಯಾವ ಕಲಾವಿದ್ರು ಬರ್ತಾರಂತ ಕನ್ಫರ್ಮ್ ಆಗ್ತೇರಿ ಸರ್. ಅವ್ರಿಗೆ ಕನ್ಫರ್ಮ್ ಆಗಿ ಹೇಳಿಲ್ರಿ ನಾವು ಇನ್ನ ರೀ ಸರ್. SM ಪಂಡಿತ್ ರಂಗಮಂದಿರದಲ್ಲಿ ನಾಳೆ ಸಾಯಂಕಾಲ 5 ಗಂಟೆಯಿಂದ 10 ಗಂಟೆವರೆಗೂ ಇರ್ತದ್ರಿ ಸರ್. ನಾನು ಗುಲ್ಬರ್ಗ ಡ್ಯಾನ್ಸ್ ಸಂಘದ ಅಧ್ಯಕ್ಷ ಎಂಕಪ್ಪ ಅಕ್ಷಯ್ ಮಾತಾಡ್ತಿದ್ದೀನಿ. ವಿಷಯ ಏನಂತಂದರೆ, ಇದೇ ನಾಳೆ ನನ್ನ ಕಾರ್ಯಕ್ರಮ ಜನಪದ ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಗರ್ಬಾ ನೈಟ್ ಕಾಂಪಿಟೇಷನ್ ಏರ್ಪಡಿಸಿದೆ SM ಪಂಡಿತ್ ರಂಗಮಂದಿರದಲ್ಲಿ. ತಾವೆಲ್ಲ ಗುಲ್ಬರ್ಗ ಜನತೆ ಬಂದು ಆಗಮಿಸಬೇಕು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಅಲ್ಲಂಪ್ರಭು ಪಾಟೀಲ್ ಅವರು ಹೊಂಟಿದ್ದಾರೆ, ಜ್ಯೋತಿ ಬೆಳಗಿಸೋರು ಮತ್ತು MLC ಆಗಿದಂಥ ನಮ್ಮ ಜಗದೇವ್ ಗುತ್ತೇರ್ ಸಾರು, ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಸಾಬರು, PW ಇಂಜಿನಿಯರ್ ಸಾರು, ಮುಕ್ತರ್ ಸಾರು ಮತ್ತು ರವಿಚಂದ್ರ ಗುತ್ತಿದಾರ ಸರ್ ಅವರು ಎಲ್ಲರೂ ಆಗಮಿಸ್ತಾರೆ. ಹೋರಾಟಗಳಾದವರು ಆಗಮಿಸ್ತಾರೆ. ಒಂದು ಜಗನ್ನಾಥ್ ಸೂರ್ಯವಂಶಿ ಅವರು, ಅಮೃತ್ ಪಾಟೀಲ್ ಅವರು, ಸಚಿನ್ ಪ್ರತಾಪಾದ್ ಅವರು ಹಾಗೂ ವಕೀಲರಾದಂಥ ರವಿಚಂದ್ರ ಗುತ್ತಿದಾರ ಅವರು ಎಲ್ಲರೂ ಆಗಮಿಸ್ತಿದ್ದಾರೆ. ಈ ನಮ್ಮ ಕಲೆನ ಉಳಿಲಿ, ನಮ್ಮ ಕಲಾವಿದರು ಬೆಳೆಸ್ರಿ. ಯಾಕಂದ್ರೆ ಗರ್ಬಾ ಮಾಡಿರಿ, ನಿಮ್ಗೆ ಯಾರಿಗೂ ಬ್ಯಾಡ ಅನ್ನಲ್ಲ. ಗರ್ಬಾ ಜೊತೆ ನಮ್ಮ ಸಂಸ್ಕೃತಿ ಬೆಳೆಸ್ರಿ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಕನ್ನಡ ನಾಡು ನುಡಿಗಳಿಗಿದ್ದಾರೆ ಹೆಚ್ಚು ಆದ್ಯತೆ ಕೊಡ್ರಿ. ಯಾಕಂದ್ರೆ ಭರತನಾಟ್ಯಂ ಆಗಲಿ, ಜನಪದ ನೃತ್ಯಗಳಾಗಲಿ, ಕನ್ನಡ ಹಾಡುಗಳಾಗಲಿ ಹಾಗೂ ದೇವಿ ನೃತ್ಯಗಳಿಗೆ ಎಲ್ಲರೂ ಗಮನ ಕೊಡ್ರಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕನ್ನಡ.